ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸುನಂದ ಹೇಗಾದರೂ ಮಾಡಿ ಆದಿ ಹತ್ರ ಮಾತಾಡಲೇಬೇಕು, ನನ್ನ ಭಾಗ್ಯನ ಜೀವನ ಸರಿ ಮಾಡಬೇಕು, ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರಬೇಕು ಅಂದರೆ ಆದಿ ಹತ್ರ ಮಾತಾಡಬೇಕು ಅಂತ ಹೇಳಿ ಈ ಕಡೆ ಆದಿತ್ಯನೇ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಆದಿ ಹೇಳಿರೋವಂಥ ಮಾತು ಕೇಳಿ ಸುನಂದವ್ರು ಶಾಕ್ ಆಗ್ತಾರೆ. ನೋಡು, ನಿನ್ನ ಭಾಗ್ಯನಿಂದ ದೂರ ಇರಬೇಕು ಅಂದಾಗ ಅದಂತೂ ಸಾಧ್ಯನೇ ಇಲ್ಲ. ನಾನು ಭಾಗ್ಯನ ಬಿಟ್ಟು ಎಲ್ಲೂ ಹೋಗಲ್ಲ. ಅವರಿಗೆ ಎಂಥ ಕಷ್ಟದ ಪರಿಸ್ಥಿತಿ ಬರಲಿ, ಅವ್ರ ಸುಖದ ಪರಿಸ್ಥಿತಿ ಬರಲಿ, ನಾನು ಯಾವಾಗಲೂ ಅವರಿಗೆ ಸಪೋರ್ಟಾಗಿ ನಿಂತೇ ನಿಲ್ತೀನಿ. ಅವ್ರನ್ನ ಬಿಟ್ಟು ಮಾತ್ರ ದೂರ ಹೋಗೋದೇ ಇಲ್ಲ ಅಂತ ಹೇಳಿದಾಗ ಈ ಕಡೆ ಸುನಂದ್ ಅವ್ರು ಶಾಕಾಗಿ, ಏನು ಹೇಳ್ತಾ ಇದೆಯಪ್ಪ ನೀನು ಅಂತ ಹೇಳಿದಾಗ, ಹೌದು, ನಾನು ನಿಜನೇ ಹೇಳ್ತಾ ಇದ್ದೀನಿ, ಇರೋ ಮಾತನ್ನೇ ಹೇಳ್ತಾ ಇದ್ದೀನಿ. ನಾನು ಭಾಗ್ಯನ ತುಂಬ ಪ್ರೀತಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅವ್ರನ್ನ ಬಿಟ್ಟು ಹೋಗ್ತೀನಿ ಅಂತ ನೀವು ಯೋಚನೆ ಸಹಿತ ಮಾಡಬೇಡಿ. ಭಾಗ್ಯ ಯಾವತ್ತಿದ್ರೂ ನನ್ನೋರೇ ಅಂತ ಹೇಳಿದಾಗ ಈ ಕಡೆ ಸುನಂದ್ ಅವರಿಗೆ ತುಂಬ ಶಾಕ್ ಆಗುತ್ತೆ. ಹಾಗೆ ಇನ್ನೊಂದು ಮಾತು ಹೇಳ್ತಾನೆ ಆದಿ, ಏನಂದರೆ ಭಾಗ್ಯನೂ ಅಷ್ಟೇ ನಾನು ಇಷ್ಟಪಡ್ತಾ ಇದ್ದಾರೆ, ಭಾಗ್ಯನಿಗೂ ನಾನಂದರೆ ತುಂಬ ಇಷ್ಟ ಅಂತ ಹೇಳಿದ ತಕ್ಷಣ ಈ ಕಡೆ ಸುನಂದನಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಯಾಕೆಂದರೆ ಅವ್ರ ಆಸೆ ಪ್ರಕಾರ ಈ ಕಡೆ ತಾಂಡವು ಭಾಗ್ಯ ಒಂದಾಗಲಿ ಅಂತ ಹೇಳಿ ಆಸೆ ಪಡ್ತಾ ಇರ್ತಾರೆ. ಆದರೆ ಈ ಕಡೆ ಭಾಗ್ಯ ಆದಿ ಇಬ್ಬರು ಇಷ್ಟಪಟ್ಟಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಭಾಗ್ಯ ಆದಿನೇ ಮದುವೆ ಆಗ್ತಾಳ, ಇಲ್ಲ ತಾಂಡವನ್ನ ಕ್ಷಮಿಸ್ಬಿಟ್ಟು ಒಪ್ಕೊತಾಳ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.